ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ವಕ್ಫ್ ಬೋರ್ಡ್ ರಕ್ಷಣೆಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಎಸ್ಡಿಪಿಐ ಮುಸ್ಲಿಮರಿಂದ ಪ್ರತಿಭಟನೆ. ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆದ ಈ ಪ್ರತಿಭಟನೆ ವಕ್ಫ್ ತಿದ್ದುಪಡಿ ಮಸೂದೆ 2024 ವಿರೋಧಿಸಿ ಮಹಿಳೆಯರು, ಪುರುಷರು, ಮುಸ್ಲಿಮರಿಂದ ಬೃಹತ್ ಪ್ರತಿಭಟನೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. हमारे बुजुर्गों ने, हमारे पूर्वजों ने इस प्रॉपर्टी को अल्लाह के नाम पर दान किया है. इस पर किसी का हक चलने वाला नहीं है. इस वजह से यह सिर्फ और सिर्फ हमारे कौम को है, अल्लाह के नाम पर. इससे जो रेवेन्यू जनरेट होता है, इससे हमारे कौम और समाज और नस्लों को मिले, ताकि वो ऊपर आ सके. उसके लिए हमारे बुजुर्गों ने किया है. आज इस प्रॉपर्टी जो पूरे भारत में तीसरे नंबर पर है. पहले नंबर पर गवर्नमेंट के पास है, रेलवे के पास है और आर्मी के पास है, तो तीसरे नंबर पर हमारे मुसलमानों के पास वक्फ प्रॉपर्टी है. आज ये मोदी और शाह एनडीए हुकूमत इस प्रॉपर्टी को कब्जा करना चाहते हैं. ಇದು NDA ಗೌರ್ಮೆಂಟ್ ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ತಂದಿದೆ. ಇದು ತುಂಬ ಕರಾಳವಾದ ಕಾಯ್ದೆ. ಇದನ್ನು ನಾವು ಒಪ್ಪಂಗಿಲ್ಲ. ಇದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡತ್ತೀವಿ. ಇದಕ್ಕೆ ನಾವು ಯಾಕೆ ಒಪ್ಪಂಗಿಲ್ಲಪ್ಪ ಅಂದ್ರೆ, ಇದಕ್ಕಿದ್ರ ಪೈಲ ವಕ್ಫ್ದಾಗ ಹಲವಾರು ಥರ ಕಾನೂನು ಇದ್ದವು. ಯಾರು ವಕ್ಫ್ದ ಆಸ್ತಿ ಯಾರು ವಕ್ಫ್ ಆಸ್ತಿ ಕಳ್ತನ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊರುವಂಥ ವಕ್ಫ್ ಮೇಲೆ ಆಗಲಿ ಅಥವಾ ನಮ್ಮದು ನ್ಯಾಯಾಲಯದ ಮೇಲೆ ಅವ್ರಿಗೆ ಅಧಿಕಾರ ಇತ್ತು. ಇವ್ರೇನು ಈಗ ತಂದಾರಲ್ಲ ಬಿಲ್, ಇತರಾಗ ಯಾರು ಬೇಕಾದ್ರೆ ಈ ಆಸ್ತಿ ತುಡುಗು ಮಾಡ್ರು ಇವ್ರ ಮೇಲೆ ಯಾವುದೂ ಕಾನೂನು ಕ್ರಮ ಆಗಂಗಿಲ್ಲ ಅಂತೇಳಿ ಇವ್ರು ಈ ಬಿಲ್ ತಂದಾರ. ಇದನ್ನು ನಾವು ಒಪ್ಪಂಗಿಲ್ಲ. ಎರಡನೇದು, ಈ ಬಿಲ್ ಇದು ವಕ್ಫ್ ನಡ್ಸಕ್ಕೆ ಗೌರ್ಮೆಂಟ್ ಎಂಪ್ಲಾಯ್ ಇತರಾಗ ಶಾಮೀಲ್ ಆಗೋರು ಅದು ನಮಗೆ ಒಪ್ಪಿಗೆ ಇಲ್ಲ. ಮತ್ತು ಮೂರನೇದು, ತಹಸೀಲ್ದಾರ್ ಇತರಾಗ ಜಾಯ್ನ್ ಆಗೋರು ಇದ್ರಾಗೂ ನಾವು ಒಪ್ಪಿಗೆ ಇಲ್ಲ. ಯಾಕಂದ್ರೆ ಈ ವಕ್ಫ್ ಆಸ್ತಿ ಯಾರಪ್ಪಂದು ಆಸ್ತಿ ಅಲ್ಲ. ನಮ್ಮ ಪೂರ್ವಜರು ಏನು ನಮ್ಮ ಪೂರ್ವಜರು ವಕ್ಫ್ ಅಲ್ಲಾಹನ, ಈ ಸೃಷ್ಟಿಕರ್ತ ಅಲ್ಲಾಹನ ಸೇವೆಯಲ್ಲಿ ತಮ್ಮ ಆಸ್ತಿಯನ್ನು ದಾನ ಮಾಡಿದಂತಹ ಪ್ರಾಪರ್ಟಿ. ಯಾರಪ್ಪಂದು ಆಸ್ತಿ ಅಲ್ಲ. Everyone, so basically for what we have gathered is to just cut off this waqf bill. What the hell should this, first of all, BJP is doing now? That's out of our minds. If you are not going to stop this hell, we are going to get everyone on road, not Hindus, not Muslims. We are not going to see anything. What you are doing is just the shit hell. So that's